ಅಲ್ಲ ಶಾರದಾ, ಈಗೊಂದು ಮಾತು ಹೇಳ. ಈ ಕೆಲಸ ಆಗ್ಬೇಕಾಗಿದ್ದು ಯಾರಿಗೆ? ಫುಡ್ಡಿನ ಹಿಟ್ಟು ಮಾಡ್ತಿರೋದು ಯಾರು? ನಾನಾ? ನನ್ನ ಕೆಲಸದ ಜವಾಬ್ದಾರಿ ಏನದೆ ಆ ಮಿಷನ್ನಿಂದು, ಅದಕ್ಕೆ ಏನು ಸಂಬಂಧಪಟ್ಟದ ಅದನ್ನೆಲ್ಲ ನಾನು ಮಾಡ್ತೀನಿ, ನಾನೇ ಕೇಳ್ತೀನಿ. ನಿಂಗೆ ಸಣ್ಣ ಪುಟ್ಟ ಇದನ್ನೆಲ್ಲ ಮಾಡಿಕೊಡ್ತೀನಿ ನಾನು, ಅದೇನಲ್ಲ ಅಂತ ಹೇಳಲ್ಲ, ಮಾಡಿಕೊಡ್ತೀನಿ. ಒಂದು ಸತಿ ಇಲ್ಲೇ ಪಂಚಾಯತಿಲಿ ಹೋಗಿ ಅದೊಂದು ಇದನ್ನೆಲ್ಲ ಮಾಡಿಸ್ಕೊಟ್ಟಿನಿ. ಇನ್ನು ಉಳಿದಿದ್ದು ಏನು ಬೇಕು ಅಂತ ನೀನೇ ಕೇಳ್ಕಿಬೇಕು. ಏನು ಅಕ್ಕೇನ ಬೇರಳ ದೂರದಳ ಅದಾರು ಏನಂತ ಅಂದ್ಕೋಬೇಕು? ಹಂಗಾರೆ ಶಾರದಾಗೆ ನನ್ನ ಹತ್ರ ಮಾತಾಡೋಕ್ಕಾಗಲ್ಲ, ನೀನು ಯಾಕೆ ಕೇಳ್ತಿದ್ದೀಯ ಕೇಳಿದ್ರೆ ನಾ ಎಂತ ಹೇಳಲಿ? ಕೆಲಸ ಆಗ್ಬೇಕು ನಿಂಗೆ ಕೇಳೋಕ್ಕಾಗಲ್ಲ. ಏನು ನಿನ್ನ ಕೋಡ್ ಮುರಿದು ಹೋಗ್ತದ ಅದರಲ್ಲೇ? ಮರ ಯಾವುದೊಂದು ಹೇಳಿದ್ರು ಇಷ್ಟುದ್ದ ಭಾಷಣ ಮಾಡೋಕ್ಕಂದು ಕಲ್ತ್ಕೊಂಡಿರಿ. ನಾ ಏನು ಫೋನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನ? ಅಲ್ಲ, ನಿಮ್ಮ ಅಕ್ಕನ ಹತ್ರ ಮಾತಾಡೋಕ್ಕಾಗಲ್ಲ ಅಂತ ಏನಾರು ಹೇಳಿದ್ನ? ತಮ್ಮಗೆ ಹೇಳಿದ್ರೆ ಅದಕ್ಕೊಂಚೂರು ತೂಕ ಜಾಸ್ತಿ. ಅಯ್ಯೋ ನನ್ನ ತಮ್ಮಗೆ ಮಾಡ್ಬೇಕಲ್ಲ ಅಂತ ಮಾಡ್ತಾರೆ, ಅದಕ್ಕೆ ಹೇಳಿದ್ನಪ್ಪ. ಈಗ ನಾಳೆ ದಿವಸ ಎಂಥಾರು ಒಂದು ಮಾತು ಹೆಚ್ಚು ಕಮ್ಮಿ ಅಂತ ಬಂದಾಗ ಯಾವತ್ತು ನೋಡಿದ್ರೆ ನನ್ನ ಹತ್ರ ಬಂದು ಹಿಂಗೆ ಕೇಳ್ತಿದ್ದೆ, ಈಗ ಹಿಂಗೆ ಮಾತಾಡ್ತೀಯ ಅಂದ್ರೆ ಒಂಥರ ಒಳ್ಳೆ ಜಗಳ ಮುಂದುವರ್ಕೊಂಡು ಹೋಗ್ತದೆ, ಗೊತ್ತಾ? ಅದಕ್ಕೆ ಬೇಡ, ನೀವೇ ಕೇಳಿ. ಆ ಅಕ್ಕನ ತಮ್ಮ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅಂದರೆ ಮುಂದೂ ನೀನು ಹೆಚ್ಚು ಕಮ್ಮಿ ಮಾತಾಡೋ ಲೆಕ್ಕದಲ್ಲೇ ಇದ್ದೀಯಾ? ಎಂತ ಹೆಚ್ಚು ಕಮ್ಮಿ ಮಾತಾ? ಏನು ನಿನ್ನ ಗಂಟು ಏನು ತಿನ್ನಕ್ಕೆ ಬಂದದ? ನಿನ್ನ ಕೆಲಸ ಆಗ್ಬೇಕು, ಅದರಿಂದ ಅದು ಬೇರೆ ಯಾರು ಕೇಳಿ ಮಾಡ್ಕೊಡ್ಬೇಕು. ನಾಚಿ ಆಗಲ್ಲ ನಿಂಗೆ? ಅಷ್ಟು ನಾಳೆ ಒಂದು ಮಾತು ಬಂದು ಹೆಚ್ಚು ಕಮ್ಮಿ ಆಗ್ತದೆ ಅಂದರೆ ಅದ್ರ ಹತ್ರ ಕೇಳಲೇಬೇಡ. ಬೇರೆ ಯಾರ ಹತ್ರನಾರು ಕೇಳಿಕೆ ಏನಾರು ಮಾಡು. ನಾ ಕೇಳಿದ್ರೇನು ನೀ ಕೇಳಿದ್ರೇನ? ನಾನೇನು ನನ್ನ ಕೆಲಸಕ್ಕೆ ಕೇಳ್ತೀನ? ನಿನ್ನ ಕೆಲಸಕ್ಕೆ ಕೇಳೋದು. ಮತ್ತೊಂದು ತಿಳ್ಕ, ನಮ್ಮಕ್ಕ ನಾನು ಈಗ ನೋಡೋದಲ್ಲ, ಅವಾಗಿಂದ ನೋಡ್ತಿದ್ದೀನಿ. ಯಾವ್ದಾದ್ರು ಒಂದು ಹೆಲ್ಪ್ ಮಾಡ್ತು ಅಂದರೆ ಅಯ್ಯೋ ನಾ ಮಾಡಿದೆ ಅಂತ ಯಾವತ್ತೂ ಹೇಳ್ಕೊಳಲ್ಲ. ಏನು ಅರ್ಥ ಮಾಡ್ಕೊಂಡಿ ಅದನ್ನು? ಸಾಕು ಮಾರ, ನಿಮ್ಮ ಅಕ್ಕನ ಗುಣಗಾನ ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗಿದೆ. ಒಂದು ಮಾತಾಡಿದ್ರೆ ಅದಕ್ಕೆ 100 ಮಾತಾಡ್ತೀರಪ್ಪ. ಇಷ್ಟು ಮಾತಾಡೋ ಬದಲು ಇಷ್ಟೊತ್ತಿಗೆ ಫೋನ್ ಮಾಡಿ ಕೇಳಾಗಿರ್ತಿತ್ತು. ನನಗೂ ಗೊತ್ತು ಕೇಳಾಗಿರ್ತಿತ್ತು ಅಂತ, ಆದ್ರೆ ನಾ ಕೇಳಲ್ಲ. ನಾ ಹೇಳಿದ್ದು ಕನ್ನಡದಲ್ಲೇ ಹೇಳ್ದೆ ಹೌದಾ ಅಲ್ಲ? ನಿನ್ನ ತಲೆ ಒಳಗೆ ಹೋದರೆ ಅರ್ಥ ಮಾಡ್ಕ, ಇಲ್ದಿದ್ರೆ ಸುಮ್ಮನಿರು. ನನ್ನ ಹತ್ರ ಏನೂ ಹೇಳಕ್ಕೆ ಬರಬೇಡ. ಫೋನ್ ಮಾಡೋಕೆ ಆಗಲ್ಲ ಅಂತ ನಾನು ಬಿಟ್ಟಿದ್ದಲ್ಲ. ನೀ ಕೇಳಬೇಕಾಗಿದ್ದನ್ನು ನಾನು ಕೇಳಿದ್ರೆ ಏನು ತಿಳ್ಕೊತದಕ್ಕ? ಇವನು ಹೆಂಡತಿ ಹತ್ರ ಮಾತಾಡ್ಸೋಕ್ಕಾಗಲ್ಲ, ಇವು ಬಂದ್ಕೊಂಡು ಕೇಳ್ತಾನೆ ಅಂತ ಅಂದ್ಕೊಳಲ್ಲ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳಿದ್ನಲ್ಲ ನಾನು. ಇದೇ ಅಮ್ಮನ ಹತ್ರ ಹೇಳಿದ್ರೆ ಇಷ್ಟೊತ್ತಿಗೆ ಮಾತಾಡಿ ಸಮ್ ಮಾಡಿರ್ತಿದ್ರು. ಏನೋ ನಂಗೊಂಚೂರು ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಇಲ್ಲ ಅಂದಿದ್ದಕ್ಕೆ. ಈಗ ಮನೆಯಲ್ಲೇ ಒಬ್ಬರು ಹಿಂಗಿದ್ದಾರೆ ಇರ್ಬೇಕಾರೆ ನಾವು 3ನೇ ಹತ್ರ ಕೇಳಿದ್ರೆ ಒಂಥರ ಮನೆಯ ಸಸಾರಾತಿಮಲ್ಲ ಅನ್ನಕ್ಕೆ ಇದು ಮಾಡಿದೆ. ನನಗೇನು ಜನಕ್ಕೇನು ಬರಗಲಾಗಲ್ಲ, ತಿಳ್ಕೊತೀನಿ ನಾನು. ನೀವು ಫೋನ್ ಮಾಡೋದು ಬೇಡ, ಬಾರಿಸೋದು ಬೇಡ. ಹೋಗಿ ನಿಮ್ಮ ಕೆಲಸ ನೀವು ನೋಡಿ ಹೋಗಿ. ಓಹೋ, ಅಮ್ಮ ಇಷ್ಟೊತ್ತಿಗೆ ಇದು ಫೋನ್ ಮಾಡಿ ಕೇಳಿ ನಿನ್ನ ಕೆಲಸ ಮಾಡಿಕೊಡ್ತಿತ್ತು. ಕೇಳಿ ನೋಡು ಅಮ್ಮನ ಹತ್ರ ಉಗಿಸ್ಕ್ಯ. ನಾನು ಹೇಳಿದ್ದ ಅಲ್ಲ, ಅಮ್ಮ ಹೇಳಿದ್ದು ಹೌದು ಮಾಡ್ತದೆ. ಯಾವ ಮಾತು ನಿನಗೆ ತಲೆ ಒಳಗೆ ಹೋಗೋದೇ ಇಲ್ಲ. ಅದು ಏನು ಮೊಂಡು ತಲೆನೇನ. ನೀ ಏನು ಅಂದ್ಕೋತೀಯ ಅದು ಮಾತ್ರ ಸತ್ಯ. ಅಲ್ಲ, ಅಕ್ಕ ಎಷ್ಟು ಆಸೆ ಮಾಡ್ತದೆ, ಏನೇನು ಮಾಡು ಅಂತ ಅಷ್ಟು ರೀತಿ ಎಲ್ಲ ಹೇಳ್ಕೊಡ್ತದೆ. ಅದ್ರ ಹತ್ರ ಹೋಗಿ ನಿಂಗೆ ಕೇಳೋಕ್ಕೆ ನಿನ್ನ ಹೊಮ್ಮು ಬಿಮ್ಮು ಬಿಡಲ್ಲ. ನಾನು ಕೇಳ್ಬೇಕಂತೆ. ಬೇಡ ಅನ್ನ ಇಲ್ಲ. ಈಗ ಸುಮ್ಮನೆ ಹೋಗಿ ನಿಮ್ಮ ಕೆಲಸ ಎಷ್ಟದಿ ಅಷ್ಟು ನೋಡ್ಕೊಳ್ಳಿ. ಹೇಳಿದ್ನೇ ಹೇಳ್ತಾ ನಿಂತ್ಕೋಬೇಡಿ ಇಲ್ಲಿ. ನಂಗೆ ಮಾಡೋ ಕೆಲಸನೂ ಮಾಡೋಕ್ಕಾಗಲ್ಲ. ಅಷ್ಟಿದ್ದೇಳು ಮತ್ತು ನನ್ನ ಹತ್ರ ಹೇಳಿದ್ದೆ ಅಂತಕ್ಕೆ, ನಿಮ್ಮ ಅಕ್ಕನ ಹತ್ರ ಒಂಚೂರೆಲ್ಲ ಕೇಳಿ ಹೇಳಿ ಅಂತ. ಅದು ಅಲ್ಲದೆ ಈಗ ನಿನ್ನ ಫ್ರೆಂಡ್ ನಾಗವೇಣಿ ಎಲ್ಲ ಹೇಳ್ತದೆ ಅಂತಿದ್ದಲ್ಲ, ಅದು ಹೇಳಲ್ಲ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ. ಅಯ್ಯೋ, ಎಲ್ಲ ಹೇಳ್ತದೆ ಮಾರ, ಅದ್ರ ಹತ್ರನೇ ಕೇಳ್ಕಿತೀನಿ. ಮನೆಯಲ್ಲಿ ಮನುಷ್ಯರೊಬ್ಬರು ಅದಾರಲ್ಲ, ಅವ್ರಿಗೆ ಏನಾರು ಇನ್ನೂ ಹೆಚ್ಚಿಗೆ ತಿಳುವಳಿಕೆ ಇರ್ಬೋದು ಅಂದ ಜೊತೆಗೆ ಹಿಂಗೆ ಹೇಳ್ತಾ ಹೇಳ್ತಾ ಶಿವಮೊಗ್ಗದಲ್ಲ ಒಂದು ಸ್ವಲ್ಪ ಕಡೆ ಹೇಳಿದ್ರೆ ಜಾಸ್ತಿ ಮಾಡ್ಬೋದಲ್ಲ. ಇಷ್ಟು ಬಂಡವಾಳ ಹಾಕಿ ನಾನು ಈಗ ಕೊಡ್ತಿದ್ದೀನಲ್ಲ ಅಷ್ಟೇ ಕೊಡ್ತಿದ್ರೆ ಅದರಲ್ಲಿ ಏನು ಲಾಭ ಉಳಿತದೆ? ಬರೀ ಕಷ್ಟಪಟ್ಟು ಕೆಲಸ ಮಾಡೋದು ಒಂದೇಯ.
ಅದಕ್ಕೆ ಸ್ವಲ್ಪ ಜಾಸ್ತಿ ಇದು ಮಾಡೋಣ ನೋಡಿದ್ರೆ ಅಲ್ಲಿಗೂ ಒಂದು ಅಡ್ಗಾಲ್ ನಿಮ್ಮದು. ನೋಡಲ್ಲಿ ಮತ್ತೆ ಅದನ್ನೇ ಹೇಳ್ತದಲ್ಲ, ಎಂತ ಅಡ್ಗಾಲ್ ಹಾಕಿದ್ನೆ ನಾ ಕೇಳದ್ನ ನೀ ಕೇಳು ಅಂದೆ ಅಷ್ಟೇ. ಅದು ಹೆಂಗೆ ಅಡ್ಗಾಲ್ ಹೆಂಗಾತದ? ಅಪ್ಪ ತಂದೆ, ಅಡ್ಡಗಾಲು ಇಲ್ಲ ಉದ್ದಗಾಲು ಇಲ್ಲ, ನೀವು ಹೇಳಿದ್ದೇ ಸರಿ. ಈಗ ಹೋತೀರಾ? ನೋಡು ಶಾರದಾ, ನಿಂಗೆ ಒಂದು ಮಾತು ಹೇಳಿರ್ತೀನಿ, ನೀ ಏನೇ ಮಾಡಕ್ಕೆ ಹೋಗೋ, ಸುಖ ಸುಮ್ಮನೆ ನಮ್ಮ ಅಕ್ಕನ ಮೇಲೆ ಮನಸ್ಸಲ್ಲಿ ಏನಾದ್ರು ಇಟ್ಕೊಳೋದು, ಅದ್ರ ಹತ್ರ ಮಾತಾಡದೇ ಇರೋದು, ಬಂದಾಗ ಹೊಟ್ಟೆ ಕಿಚ್ಚು ಮಾಡೋದು, ಇವನ್ನೆಲ್ಲ ಮಾಡಬೇಡ. ಅದು ನಿಂಗೆ ದಂಡ ಬಿಟ್ಟರೆ ಅದಕ್ಕೇನೂ ಆಗಲ್ಲ. ಪಾಪ ಅದು ಎಷ್ಟು ಹೇಳ್ತದೆ, ನಾನು ಸಿಕ್ಕಿದಾಗೆಲ್ಲ ಹೇಳ್ತದೆ, ನನ್ನ ಹೆಂಡತಿ ಚುರುಕದೆ, ಎಷ್ಟು ಕೆಲಸ ಎಲ್ಲ ಮಾಡ್ತದೆ, ನೀನೊಂಚೂರು ಸಪೋರ್ಟ್ ಮಾಡು ಅದಕ್ಕೆ ಅಂತ. ನೀ ನೋಡಿದ್ರೆ ಅದರ ನೆರಳು ಕಂಡ್ರೆ ಆಗ್ದಿದ್ದಾರ ಹಂಗೆ ಮಾಡ್ತೀಯ. ಇಲ್ಲ, ಇದಾಗಿ ಹೋಗೋ ಮಾತಲ್ಲ, ಹೇಳಿ ನಾಚಿಗೆ ಹೋಗ್ತೀನಿ. ನೀವು ಆಚೆಗೆ ದಾಟದ ಮೇಲೆ ಬಂದು ನಾ ಇಲ್ಲಿ ಕೆಲಸ ಶುರು ಮಾಡ್ತೀನಿ. ನನ್ನ ತಲೆ ಒಳಗೆ ಇಲ್ದಿದ್ದನ್ನೆಲ್ಲ ನೀವೇ ತಂದು ತುರುಕ್ತಿದ್ದೀರಪ್ಪ. ಖಾಲಿ ಒಂದು ಮಾತು ನಿಮ್ಮ ಅಕ್ಕಗೆ ಫೋನ್ ಮಾಡಿ ಇದನ್ನು ಕೇಳಿ ಅಂದೆ. ಅಷ್ಟಕ್ಕೆ ನಿಮ್ಗೆ ಇಷ್ಟೆಲ್ಲ ಮಾತು ಬೇಕಿತ್ತ? ಆದ್ರೆ ಆಗ್ತದೆ ಅನ್ಬೇಕು, ಆಗಿದ್ರೆ ಆಗಲ್ಲ ಅನ್ಬೇಕು. ಹೊಟ್ಟೆ ಕಿಚ್ಚಂತೆ ಇದು ಮಾಡೋದಂತೆ. ನಾನು ಯಾವಾಗ ಹೇಳಿ ನಿಮ್ಮ ಹತ್ರ ನಿಮ್ಮ ಅಕ್ಕನ ಕಂಡ್ರೆ ಹೊಟ್ಟೆ ಕಿಚ್ಚು ಅಂತ? ಎಂತಕ್ಕೆ ಹೊಟ್ಟೆ ಕಿಚ್ಚು ಪಟ್ಕೋಬೇಕು ನಾನು? ಯಾವ ಥರದಲ್ಲೇ ನೋಡಿದ್ರು ಅವ್ರಿಗಿಂತ ಮೇಲೆ ಇದ್ದೀನಿ ನಾನು. ಮಕ್ಕಳ ವಿಚಾರದಲ್ಲಾಗಲಿ ಯಾವ ವಿಚಾರದಲ್ಲಾಗಲಿ ನನಗೆ ಅಂತ ಹೇಳೋದವ್ರೇನ? ಏಯ್, ಎಂತ ಹೇಳ್ತೆ? ಅದು ಎಂತ ಹೇಳ್ತೆ ನಿಂಗೀಗ? ಎಲ್ಲದರಲ್ಲೂ ಅದಕ್ಕಿಂತ ಮೇಲದು ಎಂತ? ಯಾವ್ದ್ರಲ್ಲಿ ನಿನ್ನ ಮೇಲಕ್ಕಿದ್ದಿದ್ದ? ತಿಳ್ಕೊಂಡಿದ್ದಷ್ಟೇ. ನನ್ನಿದ್ರೆ ಹೇಳಿದ ಕಾತು, ಬೇರೆ ಯಾರಿದ್ರೆ ಹೇಳ್ಗಿಳಿಯ ಕಡಿಕೆ. ನಿಮ್ಮ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಬರೀ ಇದನ್ನೇ ಹೇಳ್ತಿರ್ತೀರಿ. ಎಷ್ಟೊತ್ತಂತ ಮಾತಾಡೋದು. ನಾ ಹೋಗ್ತೀನಿ, ಆಚೆಗೇನು ಕೆಲಸ ಅದೇ ಅದನ್ನಾರು ಪೂರೈಸ್ಕೆ ಬರ್ತೀನಿ. ನೀವು ಮಲ್ಗೋ ತನಕ ನಾ ಇಲ್ಲಿಗೆ ಬರೋಲ್ಲ. ನೋಡಿ ಅದು ಮಾತಾಡೋದ? ಎಲ್ಲ ಹೆಂಗಸರು ಹಿಂಗೆ ಇರ್ತಾರ ಅಲ್ಲ, ಇದು ಒಬ್ಬಳೆ ಹಿಂಗ? ನಂಗಂತೂ ಗೊತ್ತಿಲ್ಲ. ನಮ್ಮ ಅಕ್ಕ ಪಾಪ ಎಂಥದ್ನೂ ಮಾಡಲ್ಲ, ಆದರೂ ಅದನ್ನು ಕಂಡ್ರಾಗಲ್ಲ. ಮಾತೆತ್ತಿದ್ರೆ ಅವ್ರಾರು ಅಷ್ಟು ಸುಖದಲ್ಲದರೆ, ನಾನು ಇಷ್ಟು ಇದ್ದೀನಿ, ನಾನು ಯಾಕೆ ಇದು ಮಾಡಬೇಕು ಅಂತದೆ. ಎಂತ ಹೇಳೋದು ನೋಡೋಣ ಇದು ಕೇಳಿ. ನಮ್ಮ ಅಕ್ಕ ಎಷ್ಟು ಆಸೆ ಮಾಡ್ತದೆ ಅಂತ ನೀವೇ ನೋಡಿರಲ್ಲ. ಇಷ್ಟರ ಮಧ್ಯೆ ಇದಕ್ಕೆ ಬೇಕಾಗಿದ್ದ ಕೆಲಸ ನಮ್ಮ ಅಕ್ಕ ಮಾಡ್ಕೊಡೋಕೆ ನಾನು ಕೇಳ್ಬೇಕಂತೆ. ಇದು ಕೇಳಿದ್ರೆ ಏನಾಗ್ತದೆ ನೋಡೋಣ ಹೇಳಿ. ಅಂಥದ್ದು ಏನು ಇದ್ರ ಗಂಟು ತಿಂದದ್ದು ನಮ್ಮ ಅಕ್ಕ? ಮೊನ್ನೆ ಹಂಗೆ ಕೇಳೋಕ್ಕೂ ಸಿಟ್ಟು ಬಂದು ಸಾಯ್ನಾರೆ. ಈಗೇನಾರು ನಂಗೆ ಒಂಚೂರು ಹಂಗೆ ಆಗಲ್ಲ ಗೀಗಲ್ಲ ಅಂದರೆ ಇವತ್ತು ಇಷ್ಟು ಮಾತಾಡಿ ಹೋಗ್ಯದಲ್ಲ, ನಾಳೆ ನೋಡಿ ಗ್ಯಾರಂಟಿ ಹೇಳ್ತದೆ ನಿಮಗೆ ಹೆಂಡತಿ ಮುಂದುವರಿತದೆ ಅಂಥೇಳಿ ನಿಮ್ಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ನೀವು ಏನೂ ಸಪೋರ್ಟ್ ಮಾಡಲ್ಲ, ಎಲ್ಲದರಲ್ಲೂ ಹಿಂಗೆ ಮಾಡೋದು, ನೀವು ಗಂಡಸರೆಲ್ಲ ಹಿಂಗೆ ಅಂತ ಒಂದು ಕಡೆಯಿಂದ ಹೇಳೋಕ್ಕೆ ಶುರು ಮಾಡ್ತದೆ. ಎಲ್ಲ ಹೆಂಗಸರು ಹಿಂಗೆ ಮಾಡೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮಾರ್ರ. ನಾವು ಗಂಡಸ್ರು ಎಲ್ಲಿಗೆ ಹೋಗ್ಬೇಕೋ ನಂಗಂತೂ ಗೊತ್ತಿಲ್ಲ.